ರಾತ್ರಿ ಅವನಲ್ಲ ಸರಿ, ಖಾಲಿ ಅವನಲ್ಲ ಸರಿ. ಯಾರಿಂದ ಸರಿ ಎಲ್ಲ ಒಂದೇ ಕರೆಕ್ಟ್ ಚಂದ್ಯಾಕ ರಾತ್ರಿ ಆಟೋ ಖಾಲಿ ಆಟೋ ಉಯಿರ್ಪನ ಕೂಡ ಏಸಿಕ್ ಮಾಡ್ತಾರೆ ರಾತ್ರಿ ಎಷ್ಟು ಭಯ ಬಿತ್ತು ಗೊತ್ತಾ? ಎಷ್ಟು ಡೇಂಜರ್ ಇದೆ. ಊಟ ಇಲ್ಲ, ಕರೆಂಟ್ ಇಲ್ಲ, ಕೆಲಸ ಇಲ್ಲ, ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಊಟ ಮಾಡಕ್ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಊಟ ಇಲ್ಲ, ಕರೆಂಟ್ ಇಲ್ಲ, ಮಕ್ಕಳು ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ. ಏನಾಗ್ತದೋ ನಮಗೆ ಎಷ್ಟು ದಿನ ಅಂತ ಇರಕ್ಕಾಗತ್ತೆ? ಇವತ್ತು ಕೆಲಸ ಮಾಡ್ಲಿಲ್ವಾ? ಹೋಗುವಂತ ಕಂಪನಿಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ರಿಸೈನ್ ಮಾಡ್ಬಿಟ್ಟು ಹೋಗ್ಬಿಡು. ಎಲ್ಲರಿಗೆ ನಾವು ಫೋನ್ ಮಾಡಿದ್ದೀವಿ. ಇನ್ನ ಅವ್ರು ಹೇಳ್ತಾ ಇದ್ದಾರೆ ಬರ್ತಾ ಇದ್ದೀನಿ ಅಂತಾನೆ ಅದೇ ಮಾತು ಅವಾಗ್ಲಿಂದ. ತೆಗಿತೀವಿ, ಇವತ್ತು ತೆಗಿತೀವಿ, ನೆನ್ನೆ ಬಂದ್ಬಿಟ್ಟು 10 ನಿಮಿಷನಲ್ಲಿ ಎಲ್ಲ ಕೆಲಸ ಮುಗ್ದೋಗತ್ತೆ ಅಂತ ಇದ್ರು. ಏನೂ ಆಗಿಲ್ಲ. ಇನ್ನ ಅಲ್ಲಿ ಬಿಲ್ಡಿಂಗು ಜಾರ್ತಾನೇ ಇದೆ, ನಮ್ದು ಬಿಲ್ಡಿಂಗು ಡ್ಯಾಮೇಜ್ ಆಗ್ತಾನೆ ಇದೆ. ಕಟ್ಕೊಡ್ಬೇಕು ಅವರು. ನಮ್ದಿಲ್ಲ ತಪ್ಪದು. ನಮ್ಮ ಮನೆ ಎಲ್ಲ ಡ್ಯಾಮೇಜ್ ಆಯ್ತು. ನಾನು ಮಾತಾಡ್ತೀನಿ. ಏನಂದ್ರೆ ನಿನ್ನೆ ಕಮಿಷನರ್ ಏನ್ ಬಂದ ತಕ್ಷಣ ಯಾವ್ದೊಂದ್ ಕಡೆ ಬಿಡುತ್ತೆ ಅಂತ ಹೇಳಿದೆ. ಚಿಕ್ಕ ಮಗು ಕೂಡ ಹೇಳ್ತಾರೆ ಒಂದ್ ಕಡೆ ಬಿಡುತ್ತೆ ಅಂತ. ಅದು ಸೇಫ್ಟಿ ಇಲ್ಲ ನಮ್ಗೆ. ಫಸ್ಟ್ ಬಿಲ್ಡಿಂಗ್ ಸೇಫ್ಟಿ ಯಾವ ಮನೆ ಬಿಡುತ್ತೆ ಗೊತ್ತಿಲ್ಲ. 5 ಮನೆ ಕ್ಲೋಸ್ ಇದೆ. ಅದಕ್ಕೆ ಎಲ್ಲ ಮಕ್ಕಳು ಲೇಡೀಸ್ ಎಲ್ಲ ಭಯ ಔಟ್ಸೈಡ್ ಬಂದಿದ್ದಾರೆ. ಅದು ಬೇಗ ಸೇಫ್ಟಿ ಆಗಿ ನಮಗೆ ಈ ಮುನ್ಸಿಪಾಲಿಟಿ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಬಂದು ಕೆಲಸ ಮಾಡ್ತಾರೆ. ಬಟ್ ಸೇಫ್ಟಿಯಿಂದ ಕೆಲಸ ಮಾಡಬೇಕು. ನಮ್ಗೆ ಅದೇ ನಮ್ಮ ಡಿಮ್ಯಾಂಡ್. ನಿಮ್ ಪ್ರಾಬ್ಲಮ್ ಏನು ಸರ್? ಇದು ರೋಡಲ್ಲಿ ಕೂತಿರೋ ಪ್ರಾಬ್ಲಮ್ ಏನಂದ್ರೆ ಇವತ್ತು ಕೆಲ್ಸಕ್ಕೆ ಬರ್ತೀವಿ, ಇವತ್ತು ಮಾಡ್ಕೊಡ್ತೀವಿ, ಇನ್ನೇನ್ ಭಯ ಬಿಳಿಬೇಡ. ಸಾಯಂಕಾಲ ಆಗ್ತದೆ ಅಂತ ಸುಮ್ಕೆ ಐದು ಕೆಟ್ಟೋಯ್ತು, ಅದು ಮುರಿದೋಯ್ತು, ಅದು ಅರ್ಧೋಯ್ತು. ಒಟ್ಟೋದ್ರೆ ನಾವ್ ಎಲ್ಲಿ ಹೋಗಿ ಮಲ್ಕೊಳ್ಳೋದು? ಮಕ್ಕಳು ಅಳ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗಲ್ಲ. ಒಂದೊಂದು ಮನೆಯಲ್ಲಿ 6 ಜನ ಇದ್ದಾರೆ. ಒಂದು ಮನೆ ಮೇಲೆ ಬಿದ್ರೆ 6 ಜನ ಸತ್ತೋಗಿದ್ಮೇಲೆ ನೀವು ಮಾಡ್ತೀರಾ? ನಿಮ್ ಕೆಲ್ಸ ಏನು? ನಿಮ್ ಗೌರ್ಮೆಂಟ್ನವರು, ನಿಮ್ ಮುನ್ಸಿಪಾಲ್ಟಿನವರು ಎಲ್ಲ ಬಂದು ಸೇಫ್ಟಿ ಕೊಡ್ಬೇಕು. ಓಟ್ ಹಾಕೋದು ಏನಕ್ಕೆ? ಓಟ್ ಕೇಳೋದು ಏನಕ್ಕೆ? ನಾನು ದುಡ್ಡು ಕೇಳಿಲ್ಲ, ಊಟ ಕೇಳಿಲ್ಲ. ಸುರೇಶ್ ಏನು ಹೇಳ್ದ? ನಂದು ಎಷ್ಟಾದ್ರೂ ಲಾಸ್ ಆಗಲಿ, ಸುರೇಶ್ ಹೇಳ್ದ ನನ್ 20 ಲಕ್ಷ ಲಾಸ್ಟ್ ಆಗಲಿ, ಯಾರಿಗೂ ಏನು ತೊಂದರೆ ಕೊಡಬೇಡಿ, ನನ್ನ ಮನೆ ಹೋದ್ರೆ ಹೋಗ್ಲಿ, ಎಲ್ರಿಗೂ ತೊಂದರೆ ಇಲ್ದಂಗೆ ಮಾಡ್ಕೊಡಿ ಸುರೇಶ್ ಹೇಳ್ದ. ಅವನು ಒಳ್ಳೆವನ? ಮಾಡಿ ಇಲ್ದಂಗೆ ಒಟ್ಟೋಗ್ತಾನ, ಅವನು ಒಳ್ಳೆವನ? ನೀನ್ ಹೇಳಿ. ರೂಪಾಕ್ ಫೋನ್ ಮಾಡಿದೀವಿ, ಒಲ್ಲಾಲ್ ಮಂತಾಯಿ ಫೋನ್ ಮಾಡಿ, ಕಮಿಷನರ್ ಕರೀರಿ, ಎಲ್ರೂ ಕರೀರಿ. ಚೆತ್ತೋಗಿದ್ಮೇಲೆ ಮಾಡ್ತೀರಾ, ಇವತ್ತು ಮಾಡ್ತೀರಾ ಅಂತ ಕೇಳಿ. ಅದುವರೆಗೂ ಇಲ್ಲಿಂದ ಯಾರು ಒಟ್ಟೋಗಲ್ಲ. ಪ್ರಾಣ ಹೋದ್ರೇನು ಇಲ್ಲಿ ಹೋಗ್ಲಿ, ನನ್ನ ಮನೆ ನನಗ್ ಬೇಕು. 1 ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿರೋದು. ಅವನ್ ಏನಾಯ್ತು ಅದು ಅವನ ಬಗ್ಗೆ ಹೋಗ್ಲಿ, ನನಗೇನ್ ತೊಂದ್ರೆ ಇಲ್ಲ. ಊಟ ಇಲ್ಲ, ನಿದ್ದೆ ಇಲ್ಲ, ಮಕ್ಕಳದು ಕೆಲಸ ಇಲ್ಲ. ಕೆಲ್ಸದ ಮೇಲೆ ವಾಪಸ್ ಕರ್ಸ್ಬಿಟ್ರೆ ನೀನ್ ಕೆಲಸ ಕೊಡ್ತೀರಾ? ಬರ್ತ್ ಕೊಡಿ. ನಾನು ಒಂದು ತಿಂಗಳು ಕಾಯ್ತಾ ಇದ್ದೀನಿ. ನೀನ್ ಏನಕ್ಕೆ ಕೆಲ್ಸದವ್ರು ಬಂದಿಲ್ಲ ಇವತ್ತು? ನನ್ನ ಏನು ರಜಾ ಆಯ್ತು, ಬರೋದು ಕಿತ್ತೋಯ್ತಂತ, ಬರೋದು ಬಿಚ್ಚೋಯ್ತಂತ. ಏನ್ರಿ ಅದು? 4 ಬುಲ್ಡೋಸರ್ ಸರಿ ಇಲ್ವಾ? ಅದು ಯಾವ್ದು ಬುಲ್ಡೋಸರ್? ಅದು ಫಾರಿನಿಂದ ತರಿಸ್ಬೇಕಾ? ಹೆಲಿಕಾಪ್ಟರ್ ಬರ್ಬೇಕಾ? ಮೇಲಿಂದ ತೆಗ್ರಿ ಅಂದ್ರ ಕೀಳಿಂದ ತೆಗ್ತಾವನೆ. 5 ಮನೆ ಜನ 30 ಜನ ಸತ್ತೋದ್ರ ಮಾಡ್ತೀರಾ ನೀವು? ಕರೀರಿ, ಯಾರು ತರ್ತೀರೋ? ರಾತ್ರಿ ಆಗ್ಲಿ 2 ದಿನ ಆಗ್ಲಿ ಇಲ್ಲೇ ಮಲ್ಕೊಳ್ತೀವಿ.
ಪ್ರಾಣ ಹೋಗ್ಲಿ ಪರವಾಗಿಲ್ಲ, ನನ್ ಮನೆ ನನಗ್ ಬೇಕು. ಬೆಳಗ್ಗೆಯಿಂದ ಕಮಿಷನರ್ ಬಂದಿಲ್ಲ ಇಲ್ಲಿ. ಮೈಸೂರಲ್ಲಿ ಕೂತ್ಕೊಂಡು ದಸರಾ ಸೆಲೆಬ್ರೇಟ್ ಮಾಡ್ತಾರ ಅವರು. ದಸರಾ ಸೆಲೆಬ್ರೇಟ್ ಮಾಡಕ್ಕೆ ಮೈಸೂರಿಗೆ ಹೋಗಿದ್ರ, ಕಮಿಷನರ್ಗೆ ಕಾಲ್ ಮಾಡಿದ್ರೆ ಇಲ್ಲಿ ಬಂದು ನೋಡೋ ಇಲ್ಲ. ಅದು ಏನ್ ಕಮಿಷನರ್ ಸರ್, ಅದು ಒಂದ್ ಕೆಲಸ ಮಾಡ್ತಾ ಇಲ್ಲ ಈ ಮನೆಯಲ್ಲಿ. ಯಾರು ಇಲ್ಲ. ಏನ್ ಮಾಡೋದು ನೀವು? ಪ್ರಾಣ ಹೋಗಿದ್ಮೇಲೆ ಏನ್ ಮಾಡೋದು? ದೇವರು ಕಾಪಾಡಿದ್ದಾರೆ. ದೇವರು ಒಂದು ಒಳ್ಳೇದು ಮಾಡೋನೆ, ಯಾರಿಗೆ ತೊಂದರೆ ಇಲ್ಲ. ಪಕ್ಕದಲ್ಲಿದೆ ಡೇಂಜರ್. ನಮ್ಗೆ ಭಯ. ಯಾರ ಮೇಲೆ ಇಲ್ಲ. ನಮ್ಮ ಮನೇಲಿ ಗಂಡ ಇಲ್ಲ, ನಮ್ಮ ಮಕ್ಕಳು ಇರೋದು. ನಮ್ಗೆ ಭಯ. ಕಷ್ಟಪಟ್ಟು ಕಟ್ಟಿರೋದು. ಏನನ್ನ ಮನೆಗೆ ಆದ್ರೆ ನೀವು ಜವಾಬ್ದಾರಿ ಈ ಕೊಟ್ಟು ಮನೆ ಇದಾದೆ ಇದ್ಬೇಕು. ಸೇಫ್ಟಿಯಿಂದ ಮಾಡ್ಬೇಕು. ಯಾರಿಗೆ ತೊಂದರೆ ಬೇಡ. ಅದೇ ಮನೆ ಆಯ್ತಾ? ನಾಳೆ ಕೆಲಸ ಸರ್. ತುಂಬಾ ಕಷ್ಟವಾಗಿದೆ. வீட்டு வசதி இல்லை, ஒன்றும் இல்லை. பஸ் ஸ்டாண்டு போயிட்டு வரேன் சார். மூஞ்சி கலர்றதுக்கு கூட தண்ணி இல்லை. பக்கத்து வீட்டில் 3 நாள் 4 நாள் எங்கள் வீட்டில் கொடுங்க சார். 4 நாள் 3 நாள் வேற வீட்டில் தங்க முடியுமா சார்? ஜெய்சேதி என்ன இருக்குது அது பண்ணி கொடுங்க சார். ಸರ್, ಇನ್ನೊಂದು ನನ್ನ ಸ್ಟೇಟ್ಮೆಂಟ್. ನಾನು ಬೆಂಬಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ರಿಟೈರ್ಡ್ ಆಗಿ ಮನೆ ಕಟ್ಟಿದ್ದೆ. ಇವಾಗ ಅದು ಏನು ಬಿದ್ದೋಗಿದ್ರೆ ಹೆಂಗ್ ಮಾಡ್ಬೇಕಂತ ನಾವು ಸೇಫ್ಟಿಯಿಂದ ನಮ್ಮ ಮನೆಗೆ ಸೇಫ್ಟಿ 4 ಮನೆ ಇದೆ, 4-5 ಮನೆ ಇದೆ. ಅದು ಸೇಫ್ಟಿಯಿಂದ ಅದು ಡಿಮಾಲಿಷ್ ಮಾಡ್ಬೇಕು. ಸೇಫ್ಟಿಯಿಂದ ಮಾಡ್ಬೇಕು.